ಮನೆಯಲ್ಲಿ ಉದ್ದೊಂದು ಒಂದು ದಪ್ಪದ ಒಣಕೆ ಕೋಲ್ ಇಟ್ಟಿದ್ದೀನಲ್ಲ ಅದ್ ತಗೊಂಬರೋ. ಕಿವಿಗೆ ಎಣ್ಣೆ ಬಿಟ್ಟು ಕೇಳಿಸ್ಕೊಳ್ಳಿ, ಗಾಡಿ ಮಾತ್ರ ತೆಗಿಯಲ್ಲ. ಅಯ್ಯಯ್ಯೋ, ಈ ಜವಾಬ್ದಾರಿ ಅಂತ ನನಗ್ ಬೇಡಪ್ಪ. ನಾನ್ ನಿಮಗ್ ತೊಂದ್ರೆ ಮಾಡಲ್ಲ. ಏನ್ ನಾನೇನ್ ಕೋಳಿ ನೋಡ. ಹಲೋ ಹಲೋ, ಏನ್ ಮಾಡ್ತಾ ಇದ್ದೀರಾ? ಯಾಕೆ ಸರ್ ಗಾಡಿ ಯಾಕೆ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದೀರಾ? ಜಾಗ ಖಾಲಿ ಅಂತ ಅದಕ್ಕೆ ಹಾಕಿದೆ. ಮೊದ್ಲು ಈ ಗಾಡಿನಲ್ಲಿಂದ ತೆಗಿ. ಯಾಕೆ ಸರ್? ಯಾಕೆ ಅಂದ್ರೆ ನೀನು ಗಾಡಿನ ನನ್ನ ಮನೆ ಮುಂದೆ ಪಾರ್ಕ್ ಮಾಡಿದ್ಯಾ, ಅದಕ್ಕೆ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬಂದ್ ತೆಗಿತೀನಿ. ನಿನ್ ಕೆಲ್ಸಕ್ ಬಂದು ಇನ್ನೊಬ್ಬರ ಮನೆ ಮುಂದೆ ಈ ತರ ಗಾಡಿ ಪಾರ್ಕ್ ಮಾಡೋದು ನ್ಯಾಯನ? ನೀನ್ ಹೇಳಯ್ಯ. ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಿಂಗ್ ಹೋಗಿ ಕೆಲಸ ಮುಗ್ಕೊಂಡು ಹಿಂಗ್ ಬಂದ್ಬಿಡ್ತೀನಿ. ನೀನ್ ಕೆಲ್ಸಕ್ಕೆ ಅಂತ ಯಾರ ಮನೆಗೆ ಬಂದಿದ್ಯೋ ಹೋಗ್ ಅವ್ರ ಮನೆ ಮುಂದೆ ನೀನ್ ಗಾಡಿ ನಿಲ್ಸ್ಕೊಳಯ್ಯ. ಅವ್ರ ಮನೆ ಮುಂದೆ ಜಾಗ ಇಲ್ಲ ಸರ್, ರೋಡ್ ತುಂಬಾ ಚಿಕ್ಕದು, ಅದಕ್ಕೋಸ್ಕರ ನಿಲ್ಸಿದೀನಿ. ಈ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಅಲ್ಲಿ ಕಾರ್ ಹೋಗಲ್ಲ ಅಂದ್ರೆ ಇಲ್ಲೂ ನಿನ್ ಕಾರ್ ನಿಲ್ಸಕ್ಕೆ ನಾನ್ ಬಿಡಲ್ಲ. ಸ್ವಲ್ಪ ಮಾನವೀಯತೆ ತೋರಿಸಿ ಸರ್. ದಿನ ನಾನು ಮಾನವೀಯತೆ ತೋರಿಸ್ತಾನೆ ಇರ್ತೀನಿ. ನಿಮ್ಮಂತವ್ರು 10 ಜನ ಬಂದು ನನ್ನ ಮನೆ ಮುಂದೆ ಕಾರ್ ಹಾಕ್ಬಿಟ್ಟು ಹೋಗ್ತಾ ಇರಿ, ನನಗ್ ಬೇರೆ ಕೆಲಸ ಇಲ್ಲ ನೋಡು. ನಿಮ್ ಕಾರ್ ಕಾಯ್ಕೊಂಡು ಇಲ್ಲೇ ಕೂತಿರ್ತೀನಿ. 10 ನಿಮಿಷ ಸರ್, ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ ಸರ್, ಬಂದ ತಕ್ಷಣ ತೆಗಿತೀನಿ ಸರ್, ಪ್ಲೀಸ್ ಸರ್. ನಿನ್ ಕೆಲಸ 10 ನಿಮಿಷ ಆಗ್ಲಿ ಇಲ್ಲ 10 ದಿನ ಆಗ್ಲಿ, ನಾನ್ ಹೇಳೋದು ಒಂದೇ ಮಾತು, ನಿನ್ ಕಾರ್ ಇಲ್ಲಿ ನಿಲ್ಸ್ಬೇಡ ಅಂದ್ರೆ ನಿಲ್ಸ್ಬೇಡ ಅಷ್ಟೇ. ನೀವು ನನ್ನ ಜೊತೆ ಬನ್ನಿ, ಕೆಲಸ ಮುಗಿಸ್ಕೊಂಡು ಬೇಗ ಬರೋಣ. ಬಂದ್ ನನ್ ಗಾಡಿ ನಾನು ತಗೊಂಡ್ ಹೋಗ್ತೀನಿ ಸರ್. ನಾನ್ ನಿನ್ನಿಂದ ಸುತ್ತಾಡ್ಕೊಂಡಿದ್ರೆ ನನ್ನ ಮನೆ ಕೆಲಸ ನೀನ್ ಬಂದ್ ಮಾಡ್ತೀಯ? ನನಗಷ್ಟು ಪುರ್ಸತ್ತಿಲ್ಲ ಕಣಯ್ಯ. ನಿನ್ ಕೆಲ್ಸಕ್ಕೆ ನೀನ್ ಹೋಗ್ತಾ ಇದೆಯಾ, ಹೋಗು. ಜೊತೆಗೆ ನೀನ್ ಈ ಗಾಡಿನ ತಗೊಂಡೋಗು ಅಷ್ಟೇ. ಒಂದ್ ಕೆಲಸ ಮಾಡಿ, ತಗೊಳ್ಳಿ ಗಾಡಿ ಕೀನ. ನಾನು ಕೆಲಸ ಮುಗಿಸ್ಕೊಂಡ್ ಬರ್ತೀನಿ, ನೀವ್ ಎಲ್ ಬೇಕಾದ್ರೆ ಗಾಡಿ ನಿಲ್ಸಿರಿ, ನಾನು ಬಂದ ತಕ್ಷಣ ಗಾಡಿ ಕೀ ಕೊಡಿ ಸಾಕು. ಅಯ್ಯಯ್ಯೋ, ಈ ಜವಾಬ್ದಾರಿ ಅಂತ ನನಗ್ ಬೇಡಪ್ಪ. ನೀನ್ ಗಾಡಿ ಪಾರ್ಕ್ ಮಾಡೋ ಅಂತ ಕರ್ಮ ನನಗೇನಯ್ಯ? ನಾನೇ ನಿನ್ ಡ್ರೈವರ. ನಿನ್ ಗಾಡಿನ ಯಾರ ಮನೆ ಮುಂದೆನೋ ಪಾರ್ಕ್ ಮಾಡೋದು, ನಾನ್ ನಿನಗ್ ಬೈತಾ ಇದ್ದೀನಲ್ಲ, ಅವ್ರು ಅದೇ ತರ ನನಗ್ ಬೈಯೋದು ಯಾಕಪ್ಪ ಬೇಕು? ನಿನ್ ಗಾಡಿ ನಿನ್ನಿಷ್ಟ, ಎಲ್ಲಾದ್ರೂ ಪಾರ್ಕ್ ಮಾಡ್ಕೊಂಡು ಹಾಳಾಗ್ ಹೋಗು. ಇದು ನನ್ ಗಾಡಿ ಅಲ್ಲ ಸರ್, ನಿಮ್ ಗಾಡಿ ಅಂದ್ರೆ ತಿಳ್ಕೊಳ್ಳಿ. ನನ್ನ ಹತ್ರ ಗಾಡಿನೇ ಇಲ್ಲ ಅಂತದ್ರಲ್ಲಿ ನಾನ್ ಯಾಕೆ ನಿನ್ ಗಾಡಿನ ನನ್ ಗಾಡಿ ಅಂತ ತಿಳ್ಕೊಬೇಕು? ಗಾಡಿ ಬೇರೆ ಇಲ್ಲ ಅಂತೀರಾ, ಮನೆ ಮುಂದೆ ಜಾಗ ಇದೆ, ಬೇರೆ ಯಾರಿಗೂ ಸಹಾಯ ಆಗುತ್ತೆ ಬಿಡಿ. ಜಾಗ ಖಾಲಿ ಇದ್ರು ಪರವಾಗಿಲ್ಲ ಕಣಯ್ಯ, ನಾನಂತೂ ನಿನ್ಗಿಲ್ ಗಾಡಿ ನಿಲ್ಸಕ್ ಬಿಡೋದಿಲ್ಲ. ಸಹಾಯ ಮಾಡಕ್ ಹೋಗಿ ನಿನ್ನಂತವ್ರು 10 ಜನ ಬಂದು ದಿನಾ ಗಾಡಿ ನಿಲ್ಲಿಸ್ತಾರೆ. ಆವಾಗ ನಾನು ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ಯಾರ್ದು ಗಾಡಿ ಸ್ವಲ್ಪ ತೆಗಿರಿ, ಅದ ಯಾರ್ದು ಕಾರ್ ಸ್ವಲ್ಪ ತೆಗಿರಿ ಅಂತ ಬೇಡ್ಕೊಬೇಕಾ? ಇದ್ಯಾವ್ದಯ್ಯ ನನ್ ಗಣೆ ಬರ? ನಾನ್ ನಿಮಗ್ ತೊಂದ್ರೆ ಮಾಡಲ್ಲ, ನನ್ನ ಫೋನ್ ನಂಬರ್ ತಗೊಳ್ಳಿ. ನಿಮಗ್ ತೊಂದ್ರೆ ಆದ್ರೆ ನನಗೆ ಫೋನ್ ಮಾಡಿ, ನಾನು ತಕ್ಷಣ ಬಂದ್ ಗಾಡಿ ತೆಗಿತೀನಿ. ಹೌದಯ್ಯ, ನಾನ್ ತೊಂದ್ರೆ ಆದ್ಮೇಲೆ ನಾನ್ ನಿನಗ್ ಫೋನ್ ಮಾಡಿ ನೀನ್ ಬಂದ್ ಗಾಡಿ ತೆಗಿಯೋರ್ಗು ಕಾಯೋ ಅಷ್ಟು ನನಗೆ ಪೇಷನ್ಸ್ ಇಲ್ಲ ಕಣಯ್ಯ. ಮೊದ್ಲು ಇಲ್ಲಿಂದ ಗಾಡಿ ತೆಗಿ ಅಷ್ಟೇ ನಾನು ಹೇಳೋದು. ಗಾಡಿ ತೆಗಿಯಲ್ಲ ರೀ. ಏನಂದೆ? ಕಿವಿಗೆ ಎಣ್ಣೆ ಬಿಟ್ಟು ಕೇಳಿಸ್ಕೊಳ್ಳಿ, ಗಾಡಿ ಮಾತ್ರ ತೆಗಿಯಲ್ಲ. ಅಲ್ಲಿಗೆ ನಿನ್ ಮಾತಿನ ಅರ್ಥ ಏನು? ನೀನ್ ಏನಾದ್ರೂ ಮಾಡ್ಕೋ, ನಾನಂತೂ ನಿಮ್ ಮನೆ ಮುಂದೆನೆ ಗಾಡಿ ನಿಲ್ಲಿಸ್ತೀನಿ ಅಂತ ತಾನೆ? ಈ ತರ ದಬ್ಬಾಳಿಕೆ ಮಾತೆಲ್ಲ ನನ್ನ ಹತ್ರ ನಡ್ಸ್ಬೇಡ ನೀನು. ಗಾಡಿ ನಿಲ್ಸಿರೋದು ನಮ್ಮ ಮನೆ ಮುಂದೆ, ಮೊದ್ಲು ಇಲ್ಲಿಂದ ಅದನ್ನ ತೆಗಿ. ನೀನು ನಿನ್ನ ಮನೆ ಮಾತ್ರ ನಿನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ಯಾ, ರೋಡ್ನಲ್ಲ. ಆದ್ರೆ ರೋಡು ನಮ್ಮ ಮನೆ ಮುಂದೆನೆ ಇದೆಯಲ್ಲ. ನಾನೇ ನಿಮ್ ಮನೆ ಮುಂದೆ ಬಂದ್ ರೋಡ್ ಮಾಡಿಲ್ಲಪ್ಪ. ಹೋಗಿ BBMP ಕೇಳ್ಕೊಳ್ಳಿ. ಇವಾಗ ಗಾಡಿ ತೆಗಿತಾ ಇಲ್ವಾ? ಮರ್ಯಾದೆ ಕೊಟ್ಟು ಮಾತಾಡೆ. ಮರ್ಯಾದಿನಾ? ಈಗ್ಲೇ ಪೊಲೀಸವ್ರು ಫೋನ್ ಮಾಡ್ತೀನಿ, ಬರ್ತಾರೆ. ಅವ್ರು ನಿನಗೆ ಮರ್ಯಾದೆ ಏನು ಅನ್ನೋದನ್ನ ಹೇಳ್ಕೊಡ್ತಾರೆ. ಪೊಲೀಸರ ಹೋಗಿ ಹೇಳ್ರಿ, ಅವ್ರಿಗೆ ನಿಮ್ ತರ ತಲೆ ಕೆಟ್ಟಿರಲ್ಲ. ಅವ್ರು ಬಂದು ನೋಡ್ತಾರೆ, ಯಾರು ಸರಿ ಯಾರು ತಪ್ಪಂತ ತೀರ್ಮಾನ ಮಾಡ್ತಾರೆ. ಸರಿ ಆಯ್ತು, 10 ನಿಮಿಷ ಕೆಲಸ ಅಂತ ಹೇಳ್ತಾ ಇದೆಯಲ್ಲ, ಹೋಗಿ ಮುಗಿಸ್ಕೊಂಬ. ಅಲ್ಲವರೆಗೂ ನಾನು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ನಾನು ಹೋಗಲ್ಲ ರೀ. ಏನೋ ನಾನು ಹೋಗಲ್ಲ ಅಂದೆ, ಕಿವಿ ಕೇಳಿಸ್ತಿಲ್ವಾ? ಹೋಗಲ್ಲ ಅಂದ್ರೆ ಗಾಡಿ ತೆಗಿ. ಗಾಡಿನೂ ತೆಗಿಯಲ್ಲ. ನೀನೇನ್ ಹುಚ್ಚದ? 10 ನಿಮಿಷ ಕೆಲಸ ಇದೆ ಅಂದೆ, ಸರಿ ಹೋಗಿ ಮುಗಿಸ್ಕೊಂಡ್ ಬಾರೋ ಅಂತ ಹೇಳಿದೆ. ಈಗ ನೋಡಿದ್ರೆ ಹೋಗಲ್ಲ ಅಂತ ಇದ್ಯಾ? ನಾನು ಕೆಲ್ಸದ ಮೇಲೆ ಆ ಕಡೆ ಹೋದಾಗ ನೀನ್ ಈ ಕಡೆ ನನ್ನ ಗಾಡಿಗೆ ಏನಾದ್ರು ಮಾಡ್ಬಿಟ್ರೆ ಯಾರೇ ಜವಾಬ್ದಾರಿ? ನಾನ್ ನಿನ್ ಗಾಡಿಗೆ ಏನಾದ್ರು ಮಾಡ್ಬೇಕು ಅಂತಿದ್ರೆ ನೀನ್ ಹೋದಾಗ ಮಾಡ್ಬೇಕಾಗಿಲ್ಲ ಕಣೋ, ನೀನ್ ಮುಂದೆನೆ ಮಾಡ್ತೀನಿ, ಗೊತ್ತಾಯ್ತಾ? ನಿನ್ಗೆ ಅಷ್ಟು ಧೈರ್ಯನಾ? ಧೈರ್ಯದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ಬೇಡ ಕಣ. ಹೌದಾ? ನಿನಗ್ ಧೈರ್ಯ ಇದ್ರೆ ನನ್ನ ಮುಂದೆ ನನ್ನ ಗಾಡಿ ಟಚ್ ಮಾಡಿ ನೋಡೋಣ. ನನ್ನ ಎದ್ರಾಕೊಂಬೇಡ ನೀನು. ಏನ ಮಾಡ್ತೀನಿ ನೀನು? ಒಂದೇ ನಿಮಿಷದಲ್ಲಿ ನಿನ್ ಗಾಡಿ ಚಿಂತಿ ಮಾಡಕ್ ಕೊಡ್ತೀನಿ. ಗಾಡಿ ಮುಟ್ಟ ನೋಡೋಣ, ಮುಟ್ಟ. ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಮಾಡ್ತೀನಿ ಇದು. ರಮೇಶ, ಮನೆಯಲ್ಲಿ ಉದ್ದೊಂದು ಒಂದು ದಪ್ಪದ ಒಣಕೆ ಕೋಲ್ ಇಟ್ಟಿದ್ದೀನಲ್ಲ, ಅದ್ ತಗೊಂಬರೋ. ಇಲ್ಲಿ ಯಾವನೋ ಒಬ್ಬ ತುಂಬಾ ನಿಗರಾಡ್ತಾವನೆ, ಅವನು ನಾನು ಎಂತ ಕೆಟ್ಟವನು ಅಂತ ತೋರಿಸ್ಬೇಕು. ಬೇಗ ಬಾ. ನಿನ್ನ ನೋಡ್ದಾನೆ ಗೊತ್ತಾಗುತ್ತೆ ನೀನೆಂತ ಕೆಟ್ಟ ಮನುಷ್ಯ ಅಂತ. ಲೋ ಮರಿ,
ಮನೆಗೆ ಹೋಗ್ಬಿಟ್ಟು ಒಂದ್ ಕಂಬಳಿ ಹಚ್ಕೊಂಡು ಬೆಚ್ಚಗ್ ಮಲಿಕ ಹೋಗೋ. ಅದನ್ನ ಬಿಟ್ಟು ರೋಡಲ್ಲಿ ಹೋಗೋರ್ನ ಬರೋರ್ನ ಗಲಾಟೆ ಮಾಡ್ತಾ ಇದ್ರೆ ಯಾವನೊಬ್ಬ ಕಾರ್ ಹತ್ತಿಸ್ಕೊಂಡು ಹೋಗ್ತಾನೆ, ಆವಾಗ ಗೊತ್ತಾಗುತ್ತೆ. ಮೊದ್ಲಿನ ಗಾಡಿ ತೆಗೆಯ. ಅಯ್ಯ ಹೋಗ್ತಿರಯ್ಯ, ಬೆಳಿಗ್ಗೆ ಎದ್ದಾಗ ಯಾರ ಮುಖ ನೋಡ್ದೇನೋ. ನಿನ್ನಂತ ಹುಚ್ಚಿನ ಜೊತೆ ಸೇರ್ಕೊಂಡು ನನ್ನ ಮೈಂಡ್ ಎಲ್ಲ ಹಾಳಾಗಿ ಹೇಳಲ್ಲ ಕೇಳಲ್ಲ ಬಂದು ಗಾಡಿ ನಿಲ್ಸ್ಬಿಡ್ತಾನೆ. ಏನೋ ಇವ್ರಪ್ಪನೇ ಇವನ್ಗೋಸ್ಕರ ಇಲ್ಲಿ ಜಾಗ ತೆಗ್ದಿಟ್ಟಂಗೆ. ಕಾರ್ ಇವತ್ತು ನಿಲ್ಸಿದೀನಿ, ನೆಕ್ಸ್ಟ್ ಟೈಮ್ ನನ್ನ ಕಣ್ಣಿಗೆ ರೋಡಲ್ಲಿ ಕಂಡೆ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗ್ತೀನಿ. ಹತ್ತಿಸ್ಬಿಡ್ತಾನೆ. ಏನ್ ನಾನೇನ್ ಕೋಳಿ ನೋಡು. ಒಗಲೇ क्या बोलता है जाने सुने